ನಾಮದಿಂದ ಆಮೆನ್. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ವಾಕ್ಯ ಕೇಳುವುದಕ್ಕೋಸ್ಕರವಾಗಿ, ಸೃಷ್ಟಿಕರ್ತನ ಮಾತು ಏನೆಂಬುದಾಗಿ ಗ್ರಹಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಮಂದಿರಕ್ಕೆ ನೀವು ಬಂದಿರುವುದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ನಮ್ಮ ಬಲಗೈನ ಮೇಲಕ್ಕೆ ತೋಣಿ ವಾಕ್ಯವನ್ನು ಆರೈಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓದುವಾರ ನಾವು ಧ್ಯಾನ ಮಾಡಿರ್ತಕ್ಕಂಥ ಅಂಶ ಯಾರು ನೆನಪು ಮಾಡ್ತೀರಾ? ದಯವಿಟ್ಟು ಯಾವ ಅಂಶಗಳ ಕುರಿತಾಗಿ ನಾವು ಕೇಳುತ್ತಾ ಬಂದಿದ್ದೇವೆ? ಓದುವಾರ ಬಂದವರು ಕೈ ಎತ್ತರಿ. ಓದುವಾರ ವಾಕ್ಯ ಕೇಳಿದವರು ಕೈ ಎತ್ತರಿ. ಹಲ್ಲೆಲೂಯಾ. ಹೇಳ್ರಿ. ಮತ್ತೆ ಈಗ ಮೊನ್ನೆ ವಾರದಿಂದ ಒಂದು ವಿಷಯವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಆ ವಿಷಯ ಏನ್ ಪ್ರಿಯರೇ? ನಿದ್ರೆ ಮಾಡುವವನೇ ಎಚ್ಚರವಾಗು, ಇದು ನಿದ್ದೆ ಮಾಡುವ ಕಾಲವಲ್ಲ, ನಾವು ಹಗಲಿನವರು, ನಾವು ರಾತ್ರಿಯವರು ಅಲ್ವೇ ಅಲ್ಲ ಎನ್ನುವಂತ ವಿಷಯವನ್ನು ನಾವು ನೋಡ್ತಾ ಬಂದಿದ್ದು. ಮೊಟ್ಟ ಮೊದಲನೇದಾಗಿ ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ದೆಯನ್ನ ಮಾಡಿದ ಸಂಸೋನನು ಏನಾದ? ನಾಶವಾಗಿ ಹೋದ ಪ್ರಿಯರೇ. ಹಲ್ಲೆಲೂಯಾ. ಎರಡನೆಯದಾಗಿ ಸುವಾರ್ತೆ ಸಾರದ ನಿದ್ದೆಯನ್ನ ಮಾಡಿರುವಂತ ಯೋನನು ಕೂಡ ಅಪಾಯಕ್ಕೆ ತುತ್ತಾದ. ಮೂರನೆಯದಾಗಿ ವಾಕ್ಯ ಕೇಳುವುದನ್ನು ಬಿಟ್ಟು ಸಭೆಯಲ್ಲಿ ಬಂದು ಕೂಡಬಾರದ ಸ್ಥಳದಲ್ಲಿ ಕೂತುಕೊಂಡಿರುವಂತ ಯುತೀಕನು ಎನ್ನುವಂತ ವ್ಯಕ್ತಿ ಏನ್ ಮಾಡಿದ? 3 ಅಂತಸ್ತಿನ ಕಿಟಕಿಯಿಂದ ಕೆಳಗಡೆ ಬಿದ್ದು ಪ್ರಾಣವನ್ನ ಕಳೆದುಕೊಳ್ಳಬೇಕಾಯ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ನಾವು ಈ 3 ರೀತಿಯ ನಿದ್ದೆಗಳನ್ನ ಮಾಡುವಂತವರು ಆಗಬಾರದು ಎಂಬುದಾಗಿ ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ? ಎಚ್ಚರ ಪಡಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ 2 ನಿದ್ದೆಗಳಿದ್ದಾವೆ. ಅವುಗಳನ್ನು ಕುರಿತು ನೋಡಿಕೊಂಡು ನಾವು ಸಂದೇಶವನ್ನು ಮುಗಿಸಿ ನಮ್ಮ ಮನೆಗೆ ನಾವು ತೆರಳುವಂತವರಾಗೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ವಾಕ್ಯ ಕೇಳ್ತಾರೆ, ಆದರೆ ವಾಕ್ಯವನ್ನ ಏನ್ ಮಾಡಲ್ಲ? ಗ್ರಹಿಸಿಕೊಳ್ಳೋದಿಲ್ಲ. ಈ ಯುತೀಕನ ಬಗ್ಗೆ ಇನ್ನೂ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಯುತೀಕನು ವಾಕ್ಯ ಕೇಳುವಂತವರ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಎನ್ನುವಂತವುಗಳನ್ನ ನಮ್ಗೆ ಏನ್ ಮಾಡ್ತಾ ಇದ್ದಾನೆ? ತಿಳಿಯಪಡಿಸ್ತಾ ಇದ್ದಾನೆ ಪ್ರೇರ. ಅನೇಕರು ವಾಕ್ಯ ಕೇಳ್ತಾ ಇರ್ತಾರೆ. ಯಾವ ರೀತಿಯಾಗಿ ವಾಕ್ಯ ಕೇಳ್ತಾ ಇರ್ತಾರೆ ಅಂದ್ರೆ, ಛತ್ರಿಕಿ ಹಿಂಗ್ ಹಿಡ್ಕೊಂಡು ವಾಕ್ಯ ಕೇಳ್ತಾ ಇರ್ತಾರೆ. ಕರೆಯವ್ರು ಹಿಡ್ಕೊಂಡ್ರಲ್ಲ, ಛತ್ರಿಕೆ ಕೆಳಗಡೆ ಇದ್ದುಕೊಂಡು ವಾಕ್ಯ ಕೇಳುವವರು. ಯಾಕೆ ಛತ್ರಿಕೆ ಕೆಳಗಡೆ ಇದ್ದುಕೊಂಡು ವಾಕ್ಯ ಕೇಳುವವರು ಅಂದ್ರೆ, ನಾವು ವಾಕ್ಯ ಹೇಳುವಂತ ಸಂದರ್ಭದಲ್ಲಿ ಅವರು ಅಂದುಕೊಳ್ತಾ ಇರ್ತಾರೆ ಏನೆಂಬುದಾಗಿ ಅಂದ್ರೆ, ಈ ವಾಕ್ಯ ನನಗೆ ಬಂದಿರುವಂತದ್ದು ಅಲ್ಲ, ಅವ್ರ ಮೇಲೆ ಇಲ್ಲ ಬೇಡ, ಈ ವಾಕ್ಯ ನನಗೆ ಬೇಡವೇ ಬೇಡ ಅಂತೇಳಿ ಏನ್ ಮಾಡ್ತಾರೆ? ಆ ವಾಕ್ಯ ಎಲ್ಲ ಛತ್ರಿ ಮೇಲಿನ ಬಿದ್ದು ಕೆಳಗಡೆ ಸೈಡಿಗೆ ಬೀಳುತ್ತೆ ಹೊರತಾಗಿ ಅವ್ರ ಮೇಲೆ ಬೀಳೋದೇ ಇಲ್ಲ. ಹಲ್ಲೆಲೂಯಾ. ಈ ರೀತಿಯಾಗಿ ವಾಕ್ಯ ಕೇಳುವವರು ದೇವರ ವಾಕ್ಯದ ಕ್ರಿಯೆಯನ್ನ ಅವರ ಜೀವಿತದಲ್ಲಿ ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಅಂದ್ರೆ ಏನ್ ಅನ್ಕೊಂಡ್ರಿ? ಅದು ಬಿಡುಗಡೆ ಮಾಡುವಂಥದ್ದು, ಸ್ವಸ್ಥತೆ ಮಾಡುವಂಥದ್ದು, ಆರೋಗ್ಯವನ್ನ, ಆಶೀರ್ವಾದವನ್ನ ಅನುಗ್ರಹ ಮಾಡುವಂಥದ್ದು, ಕೀಲು ಮಜ್ಜೆಗಳಲ್ಲಿ ತೂರಿ ಹೋಗುವಂಥದ್ದು. ಹಲ್ಲೆಲೂಯಾ. ಸಜೀವವಾಗಿರುವಂಥದ್ದು ವಾಕ್ಯ ಅಂದ್ರೆ. 4ನೇ ಅಧ್ಯಾಯ 12ನೇ ವಚನ ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯವು ಸಜೀವವಾದದ್ದು. ಹಲ್ಲೆಲೂಯಾ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ವಾಕ್ಯ ಏನ್ ಕೇಳ್ತಾರೆ? ಛತ್ರಿ ಕೆಳಗಡೆ ಇದ್ದುಕೊಂಡು ಕೇಳ್ತಾರೆ. ಅಂದ್ರೆ ಈ ವಾಕ್ಯ ನಮಗೆಲ್ಲ, ಇದು ಬೇರೆಯವರಿಗೆ ಹೇಳಿದ್ದೇನು, ಇದು ಬೇರೆಯವರಿಗೆ ತಿಳಿಸಲ್ಪಟ್ಟಿರುವಂತದ್ದೇನು, ನಮಗೆ ಬೇಡ ವಾಕ್ಯ ಎನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ? ವಾಕ್ಯವನ್ನ ಕೇಳ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸಮಯ ಏನಂದ್ರೆ, ಇನ್ನೊಂದು ಸ್ತರ ವಾಕ್ಯ ಕೇಳೋರು ಏನಂದ್ರೆ, ಬರೇ ಕೇಕೆಗಳನ್ನು ಹಾಕಿಕೊಂಡು ಅನೇಕ ಗಟ್ಟಿಯಾಗಿ ಸೌಂಡ್ ಮಾಡುತ್ತಾ ವಾಕ್ಯ ಹೇಳೋರು ಮಾತ್ರ ಕೇಳ್ತಿರ್ತಾರೆ. ಹಲ್ಲೆಲೂಯಾ. ಇವ್ರು ವಾಕ್ಯ ಕೇಳಕ್ ಬರಲ್ಲ. ಯಾಕೆ ಬರ್ತಾರ? ಆ ಕೇಕೆಗಳ ಸೌಂಡ್ ಹೆಂಗ ಅಯ್ಯರ ಕೇಕೆ ಹೊಡೆದ ವಾಕ್ಯ ಹೇಳ್ತಾರ, ಹೆಂಗ್ ಆಕ್ಷನ್ ಮಾಡಿ ವಾಕ್ಯ ಹೇಳ್ತಾರ ಅಂತೇಳಿ ಅದನ್ನು ನೋಡಕ್ ಬರೋರು. ಹಲ್ಲೆಲೂಯಾ. ಇವರಲ್ಲಿ ದೇವ್ರ ವಾಕ್ಯ ಏನ್ ಮಾಡಲ್ಲ? ಕ್ರಿಯೆಗಳನ್ನ ಮಾಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ವಾಕ್ಯ ಯಾವ ರೀತಿಯಾಗಿ ಕೇಳ್ತಾರಂದ್ರೆ, ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ವಿಮರ್ಶನಾ ಬುದ್ಧಿಯಿಂದ. ಅಂದ್ರೆ ಅಯ್ಯರ್ ಇಲ್ಲಿ ತಪ್ಪು ಹೇಳ್ತಾರೇನೋ, ತಪ್ಪು ಪಡ್ಕೊಬೇಕು ಅವರು. ಹಲ್ಲೆಲೂಯಾ.
ಎಲ್ಲಿ ತಪ್ಪು ಹೇಳ್ತಾರೇನೋ ಅಂತೇಳಿ ಹಂಗ ವಾಕ್ಯ ಕೇಳ್ತಿರ್ತಾರೆ ಕೆಲವೊಬ್ರು. ಇಲ್ಲಿ ತಪ್ಪು ಹೇಳ್ಯಾರ, ಈ ವಾಕ್ಯ ತಪ್ಪು ಹೇಳ್ಯಾರ ಹಂಗಂತೇಳಿ ಆ ಬುದ್ಧಿಯಿಂದ ವಾಕ್ಯ ಕೆಲವು ಜನ ಏನ್ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ ಪ್ರಿಯರೇ. ಇನ್ನು ಕೆಲವೊಬ್ರು ಇಂಥವ್ರೆಲ್ಲರ ಜೀವಿತದಲ್ಲಿ ದೇವ್ರ ವಾಕ್ಯ ಏನ್ ಮಾಡಲ್ಲ, ಕಾರ್ಯ ಮಾಡಲ್ಲ ಪ್ರಿಯರೇ. ಇನ್ನು ಕೆಲವು ಜನ ವಾಕ್ಯ ಕೇಳ್ತಿರ್ತಾರೆ, ಹೆಂಗ ಹೇಳಿ, ಜ್ಞಾನ, ನನಗೆ ಜ್ಞಾನ ಬೇಕು, ದೇವ್ರ ವಾಕ್ಯ ಜ್ಞಾನ ಬೇಕು ಅಂತೇಳಿ ವಾಕ್ಯ ಕೇಳ್ತಿರ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಏನಿಲ್ಲ, ದೇವ್ರ ವಾಕ್ಯದಿಂದ ಜ್ಞಾನ ಬಂತ ಇನ್ನೊಬ್ರಿಗೆ ಅದ್ರ ಬಗ್ಗೆ ಹೇಳುವಂಥದ್ದು ಅಷ್ಟೇ ಹೊರತಾಗಿ ಅವರಿಗೆ ಜ್ಞಾನದ ಸಲುವಾಗಿ ವಾಕ್ಯ ಕೇಳ್ತಾರೆ ಹೊರತಾಗಿ ನಮ್ಮ ಹೃದಯಕ್ಕೆ ಬೇಕು ಎಂಬುದಾಗಿ ವಾಕ್ಯವನ್ನ ಕೇಳೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕೊಂತ ಮಂದಿ, ಅಂದ್ರೆ ಕೆಲವು ಜನರು ಹೆಂಗಿರ್ತಾರಂದ್ರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಾತ್ರ ಕೇಳ್ತಾರೆ. ಚಿಂತೆ, ತಮಗೇನ್ ರೋಗ ಇರುತ್ತ ಅದ್ರ ಮೇಲೆ ಎಲ್ಲ ಆಗೋದು, ತಮ್ಮ ಮಕ್ಕಳ ಜೀವಿತದಲ್ಲಿ ಆಗಿರ್ತಕ್ಕಂಥ ಕೊರತೆ ಅದೆಲ್ಲವುಗಳನ್ನ ಇಟ್ಟುಕೊಂಡು ಸ್ವಲ್ಪ ಕೇಳ್ತಾರ, ಸ್ವಲ್ಪ ಹಂಗೆ, ಸ್ವಲ್ಪ ಕೇಳ್ತಾರ, ಸ್ವಲ್ಪ ಹಂಗೆ. ಹಲ್ಲೆಲೂಯಾ. ಅಂದ್ರೆ ಆ ರೋಗದ ಮೇಲೆ ಬ್ಯಾನೆ ಮೇಲೆ ಇದ್ದುಕೊಂಡು ಏನ್ ಮಾಡ್ತಾರೆ, ವಾಕ್ಯ ಕೇಳುವಂತವ್ರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಇನ್ನು ಕೆಲವು ಜನ ಹೆಂಗ ಕೇಳ್ತಾರಂದ್ರೆ ಸುಮ್ಮನೆ ಇದ್ದುಕೊಂಡು ಕೇಳ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಇರ್ತಾರ. ಆದ್ರೆ ಕೇಳ್ತಾರಲ್ಲ ಅವ್ರು. ಹಲ್ಲೆಲೂಯಾ. ಹೆಂಗಿರ್ತಾರ, ಬಹಳ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇರಲ್ಲ, ವಾಕ್ಯವನ್ನ ಕೇಳ್ತಾ ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಟ್ಯೂಬ್ಲೈಟ್ ಹೆಂಗ ಅತ್ತೆತ್ತಿ ಆರತ್ತ ಅದ್ರಂಗ ಒಂದ್ಸಲ ಏನು ಹೇಳಿದ್ರೆ ಅಯ್ಯರು ಇವಾಗ ಅಂತ ಮತ್ತೆ ಹೋಗ್ಬಿಡೋದು. ಹಲ್ಲೆಲೂಯಾ. ಮನೆ ಕಡೆಗೋ ಹೊಲದ ಕಡೆಗೋ ಇನ್ನೊಂದು ಕಡೆಗೋ ದ್ಯಾಸ ಮಾಡಿಕೊಂಡು ಏನ್ ಮಾಡ್ತಾರೆ, ವಾಕ್ಯವನ್ನ ಕೇಳ್ತಾ ಇರ್ತಾರೆ. ಆದ್ರೆ ಏಳನೇದಾಗಿ ವಾಕ್ಯ ಕೇಳುವಂತವ್ರು ಯಾವ ರೀತಿಯಾಗಿ ಅಂದ್ರೆ ಶ್ರದ್ಧೆಯಿಂದ ದೇವರ ವಾಕ್ಯವನ್ನ ಕೇಳುವಂತವರು. ದೇವರು ನನ್ನೊಟ್ಟಿಗೆ ಇವತ್ತಿನ ದಿನ ಯಾವುದನ್ನ ಮಾತಾಡ್ಲಿಕ್ಕಿದ್ದಾನೆ, ಯಾವ ಒಂದು ಹೊಸದಾದಂತ ಆಹಾರವನ್ನು ನನಗೆ ಉಣಬಡಿಸ್ಲಿಕ್ಕಿದ್ದಾನೆ ಎಂಬುದಾಗಿ ಶ್ರದ್ಧೆಯಿಂದ ಏನ್ ಮಾಡ್ತಾರೆ, ವಾಕ್ಯ ಕೇಳುತ್ತಾರೆ. ಶ್ರದ್ಧೆಯಿಂದ ಯಾರು ವಾಕ್ಯ ಕೇಳ್ತಾರೋ ಅವರ ಜೀವಿತದಲ್ಲಿ ದೇವರ ಕಾರ್ಯ ಏನಾಗುತ್ತೆ ಪ್ರಿಯರೇ, ನಡೆಯುತ್ತೆ. ಖಂಡಿತವಾಗಿ ಅವರ ಜೀವಿತದಲ್ಲಿ ಕಾರ್ಯ ನಡೆಯುತ್ತೆ ಪ್ರಿಯರೇ. ಈ ಯುತಿಕನು ವಾಕ್ಯವನ್ನ ಕೇಳುವ ಸಂದರ್ಭದಲ್ಲಿ ನಿದ್ದೆ ಮಾಡಿ ಏನ್ ಮಾಡಿದ ಪ್ರಿಯರೇ, ಪ್ರಾಣವನ್ನ ಕಳೆದುಕೊಳ್ಳಬೇಕಾಯಿತು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ರಿಂದ 14 ವಚನಗಳಲ್ಲಿ ಆ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಹೋದವಾರ ನಾವು ನೋಡಿದ್ದೇವೆ. ಇವತ್ತಿನ ದಿನ ಯಾವ ವಿಷಯ ಅಂತ ಹೇಳಿದ್ದೆ ನಾನು, ಅಧೈರ್ಯ, ಅವಿಶ್ವಾಸ ಎನ್ನುವಂತ ನಿದ್ದೆಯನ್ನ ಮಾಡುವಂತವರು. ಯಾವ ನಿದ್ದೆ ಮಾಡ್ತಾ ಇರ್ತಾರೆ, ಅಧೈರ್ಯ. ಹಲ್ಲೆಲೂಯಾ. ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕಗಳು ಇರೋದೇ ಆದರೆ ಮೊದಲನೇ ಅರಸುಗಳ ಪುಸ್ತಕ, 1 Kings chapter 19 verse 5. ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 5ನೇ ವಚನ. ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂಡಿಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನಿಂತ, ಜಾಲಿ ಗಿಡದ ಕೆಳಗಡೆ ಏನ್ ಮಾಡ್ತಾ ಇದ್ದಾನ, ನಿದ್ರೆ ಮಾಡ್ತಾ ಇದ್ದಾನ. ಸಾಕು ದೇವ್ರೇ, ಇಲ್ಲಿವರೆಗೆ ನಡೆಸಿಯಪ್ಪ, ಎಲ್ಲ ಸಮೃದ್ಧಿ ನಾನು ಹೊಂದಿಕೊಂಡಿದ್ದೀನಿ, ಸಾಕು ಆಯ್ತು, ನನ್ನ ಪ್ರಾಣವನ್ನು ಏನ್ ಮಾಡ್ಬಿಡು, ತೆಗೆದು ಬಿಡು. ಯಾರು ಹೇಳ್ತಾ ಇದ್ದಾರೆ, ದೈವ ಸೇವಕನಾಗಿರುವಂತ ತಿಷ್ಬೀಯನಾಗಿರುವಂತ ಎಲಿಯ ಪ್ರವಾದಿ ಪ್ರಿಯರೇ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ, ಸಾಕು ದೇವರೇ, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ. ನನ್ನ ಪಿತೃಗಳು ಅನೇಕವಾದ ಅದ್ಭುತಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ ಅವರ ಜೀವಿತದಲ್ಲಿ ನೋಡಿದ್ರು, ಆದ್ರೆ ನಾನು ಅವರಂತಲ್ಲ, ನನಗೆ ಸಾಕಾಯ್ತು. ಏನಂತ ಹೇಳ್ತಾ ಇದ್ದಾನೆ, ಸಾಕಾಯ್ತು ನನಗೆ, ನನ್ನ ಪ್ರಾಣವನ್ನ ಏನ್ ಮಾಡ್ಬಿಡು, ತೆಗೆದು ಬಿಡು ಅಂತೇಳಿ ಜಾಲಿ ಮರದ ಕೆಳಗಡೆ ಹೇಳಿ ಹಂಗೆ ಏನ್ ಮಾಡ್ತಾ ಇದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಎಲಿಯನು, ಯಾವ ಎಲಿಯ ಧೈರ್ಯ ಉಳ್ಳಂತ, ಬಹಳ ವಿಶ್ವಾಸ ಉಳ್ಳಂತ ಎಲಿಯ ನಿದ್ದನು, ಆ ಎಲಿಯನ ವಿಶ್ವಾಸ, ನಂಬಿಕೆ, ಧೈರ್ಯ ಎನ್ನುವಂಥದ್ದು ಏನಾಗಿದೆ, ಈಗ ಕುಂಠಿತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಫಸ್ಟಿಗೆ ಪ್ರಾರ್ಥನಾ ಮಂದಿರಕ್ಕೆ ಬಂದಾಗ, ದೇವರ ಆಲಯಕ್ಕೆ ಬಂದಾಗ, ಮೃತ್ಯುಂಜಯ ಮಠಕ್ಕೆ ಬಂದಾಗ ಬಹಳ ಭಯದಿಂದ ಭಕ್ತಿಯಿಂದ ನಡೆದುಕೊಳ್ತಾ ಅವ್ರು ಕೇಳಿದ್ದನ್ನೆಲ್ಲ ದೇವ್ರು ಏನ್ ಮಾಡ್ತಾ ಇರ್ತಾನೆ, ಅನುಗ್ರಹ ಮಾಡ್ತಾ ಇರ್ತಾನೆ. ಪ್ರತಿ ವಿಷಯದಲ್ಲಿಯೂ ಕೂಡ ದೇವರ ಆಶೀರ್ವಾದವನ್ನ ಬಿಡುಗಡೆ ಮಾಡ್ತಾ ಇರ್ತಾನೆ. ಆದ್ರೆ ಕೆಲವು ಸಂದರ್ಭದಲ್ಲಿ ದೇವ್ರು ಏನ್ ಮಾಡ್ತಾನೆ, ಪರೀಕ್ಷೆಯನ್ನ ಮಾಡ್ತಾನೆ ಪ್ರಿಯರೇ. ಯಾವ ರೀತಿಯಾಗಿ 27ನೇ ಅಧ್ಯಾಯ ಆದಿಕಾಂಡದಲ್ಲಿ ಅಬ್ರಹಾಮನನ್ನ ಒಬ್ಬನೇ ಮಗನನ್ನು ಕೊಟ್ಟು ದೇವರು ಪರಿಶೋಧನೆ ಮಾಡಿದನು, ಅದೇ ರೀತಿಯಾಗಿ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ನಾವು ನಮ್ಮ ನಂಬಿಕೆಯನ್ನ ಏನ್ ಮಾಡಬಾರ್ದು,
ಕಳೆದುಕೊಳ್ಳಬಾರ್ದು. ದೇವರಲ್ಲಿ ನಾವಿಟ್ಟಿರ್ತಕ್ಕಂಥ ವಿಶ್ವಾಸವನ್ನು ನಾವೇನ್ ಮಾಡಬಾರ್ದು, ಕಳೆದುಕೊಳ್ಳಬಾರ್ದು. ದೇವರು ವಾಕ್ಯ ಹೇಳ್ತಾ ಇದೆ, ಎಲೀಯನು ಒಬ್ಬ ಧೈರ್ಯವಂತನು, ನಂಬಿಕೆವಂತನಾಗಿರುವಂತ ಎಲೀಯ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಮರಣವನ್ನ ಅಪೇಕ್ಷಿಸ್ತಾ ಇದ್ದಾನೆ. ಏನು ಅಪೇಕ್ಷೆ ಮಾಡ್ತಾ ಇದ್ದಾನೆ? ಮರಣವನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ. ವಯಸ್ಸಾದಂತವ್ರು ಅಜ್ಜ ಅಜ್ಜಿಯಂದ್ರು ಮನೆಯಲ್ಲಿ ಇದ್ರೆ ಅವ್ರೇನಂತ, ಆಯ್ತಪ್ಪ ಎಲ್ಲ ನೋಡ್ಬಿಟ್ಟು ನಮಗ್ ಪ್ರೇಯರ್ ಮಾಡಂತ ಕೇಳಿದ್ರೆ, ಆಯ್ತು ಎಲ್ಲ ನೋಡ್ಬಿಟ್ಟು ನಯ್ಯರೇ ಜಲ್ದಿ ಹೋಗ್ಬಿಡ್ರಿ ಅಂತೇಳಿ ಪ್ರೇಯರ್ ಮಾಡ್ಬಿಡ್ರಿ ಅಂತಾರೆ ಕೆಲವೊಬ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೆ ದೇವರ ಚಿತ್ತ ಇರಲಾರದೆ ಯಾವ ನರ ಪ್ರಾಣಿಯ ಪ್ರಾಣವೂ ಕೂಡ ಹೋಗೋಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಎಲೀಯನು ಎಂತಹವನಂದ್ರೆ, ಒಂದು ಸಾರಿ ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಆಳುವಂತ ರಾಜನಾಗಿ ಅಹಾಬನು ಆತನ ಹೆಂಡತಿಯಾದ ಯೆಜೆಬೇಲಳು ಇರುವಾಗ ಭಯಂಕರವಾದ ದುಷ್ಟತನವನ್ನ, ಪಾಪವನ್ನ, ಅಧರ್ಮದ ಕಾರ್ಯಗಳನ್ನ ಯಾರು ಏರ್ಪಾಟ್ ಮಾಡ್ತಾರಲ್ಲಿ? ಅಹಾಬನು ಎನ್ನುವಂತ ಮಹಾರಾಜ. ಹಲ್ಲೆಲೂಯಾ. ಎಲೀಯನು ಹೋಗ್ತಾನೆ, ಹೋಗಿ ಅರಸನ ಸನ್ನಿಧಾನಕ್ಕೆ ಹೋಗಿ ಧೈರ್ಯವಾಗಿ ನಿಂತುಕೊಂಡು ಏನ್ ಮಾಡ್ತಾ ಇದ್ದಾನೆ? ಸವಾಲಾಗ್ತಾ ಇದ್ದಾನೆ. ನಾನು ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲುವ, ಯೆಹೋವನ ಸನ್ನಿಧಿಯ ಸೇವಕನಾಗಿರುವ ತಿಷ್ಬೀಯವನಾದ ಎಲೀಯನು ಎಂಬುದಾಗಿ ಇಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಹೋಗಿ ಹೇಳ್ತಾ ಇದ್ದಾನೆ, ಅಹಾಬನೇ, ಮಹಾರಾಜನೇ, ಇನ್ನು ನಾನು ಸೂಚಿಸುವ ಹೊರತಾಗಿ ಇನ್ನು ಕೆಲವು ವರ್ಷಗಳವರೆಗೆ ಏನ್ ಬರೋದಿಲ್ಲ, ಮಳೆ ಎನ್ನುವಂಥದ್ದು ಬರುವುದೇ ಇಲ್ಲ ಎಂಬುದಾಗಿ ಅರಸನ ಸನ್ನಿಧಾನಕ್ಕೆ ಹೋಗಿ ಅರಸನಿಗೆ ಹೇಳಿ ಅರಸನ ಸನ್ನಿಧಾನದಿಂದ ಮತ್ತೆ ಪುನಃ ಹೊರಗಡೆ ಹೋದಂತವನು. ಅಂತಹ ಧೈರ್ಯವುಳ್ಳಂತ ಈ ಎಲೀಯ ಒಂದೇ ಸರಿ ಸಡನ್ ಆಗಿ ಯಾಕೆ ಅಧೈರ್ಯವಂತನಾದನು ಅಂದ್ರೆ, ಎಲೀಯನು ಆ ರೀತಿಯಾಗಿ ಹೇಳಿದಾದ ಮೇಲೆ ಖಂಡಿತವಾಗಿ ಆ ದೇಶದಲ್ಲಿ ಮಳೆ ಎನ್ನುವಂಥದ್ದು ಏನಾಗ್ಲಿಲ್ಲ, ಬರಲೇ ಇಲ್ಲ. ಎಷ್ಟು ವರ್ಷಗಳವರೆಗೆ ಮಳೆ ಬರಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತೆ ನಮಗೆ. 3 ವರ್ಷ 6 ತಿಂಗಳವರೆಗೆ ಮಳೆ ಬರಲೇ ಇಲ್ಲ. ಪುನಃ ಎಲೀಯನು ಪ್ರಾರ್ಥನೆ ಮಾಡಿದಾಗ ಮಾತ್ರ ಆಕಾಶ ಮಳೆಗರಿಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂತಹ ಎಲೀಯನು ಮತ್ತೆ ನಿಜವಾದ ದೇವರು ಯಾರು ಎಂಬುದಾಗಿ ಒಂದು ಸಂದರ್ಭದಲ್ಲಿ ಪರೀಕ್ಷೆಗೋಸ್ಕರವಾಗಿ ಬಾಳನ ಪ್ರವಾದಿಗಳು 450 ಜನ, ಅಲ್ಲಿ ವಾಕ್ಯ ಓದ್ರಿ 18ನೇ ಅಧ್ಯಾಯದಲ್ಲಿ ನೋಡ್ರಿ. ಮೊದಲ ಅರಸುಗಳ ಪುಸ್ತಕ, ಬೇಗ ಬೇಗ ಸಮಯ ಇಲ್ಲ ನಮ್ಗೆ. 18ನೇ ಅಧ್ಯಾಯ ತೆಗೆದಿದ್ದೀರಾ? ಮೊದಲನೇ ಅರಸುಗಳು. ಹಲ್ಲೆಲೂಯಾ. 21ನೇ ವಚನ. ಎಲೀಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನ ದೇವರಾಗಿದ್ದಾರೆ, ಆತನನ್ನ ಹಿಂಬಾಲಿಸಿರಿ. ಬಾಳನ ದೇವರಾಗಿದ್ದಾರೆ, ಅವನನ್ನ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನಿರೋದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನ ನಮ್ಮ ಬಳಿಗೆ ತರಲಿ. ಅವುಗಳಲ್ಲಿ ಒಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆ ಮೇಲೆ ಇಡಲಿ. ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ. ಅನಂತರ ನಾನು ಯೆಹೋವನ ಹೆಸರನ್ನು ಹೇಳಿ ಪ್ರಾರ್ಥಿಸುವೆನು. ಆ ಇಬ್ಬರಲ್ಲಿ ಯಾವನ್ನು ಲಾಲಿಸಿ ಬೆಂಕಿಯನ್ನ ಕಳುಹಿಸುವನು ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಹಲ್ಲೆಲೂಯಾ. ಎಲ್ಲಾ ಜನರು ಸರಿ, ನೀನು ಹೇಳಿದಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು. ನಿಜವಾದ ದೇವರು ಯಾರು? ಯಾರು ಬೆಂಕಿಯನ್ನ ಆಕಾಶದಿಂದ ಭೂಮಿಯ ಕೆಳಗಡೆ ತರುತ್ತಾನೋ ಆತನೇ ನಿಜವಾದ ದೇವರು ಎಂಬುದಾಗಿ ಬಾಳನ 450 ಮಂದಿ ಪ್ರವಾದಿಗಳಿಗೆ, ಪ್ರವಾದಿಗಳಂದ್ರೆ ಯಾರು? ಶರಣರು, ತಾತನವರು ಅಂತೇಳಿ ಕರೆಯಿಸಿಕೊಳ್ಳುವಂತವ್ರು, ಪೂಜಾರಿಗಳು. ಹಲ್ಲೆಲೂಯಾ. ಆ 450 ಬಾಳನ ಪ್ರವಾದಿಗಳಿಗೆ ಮತ್ತು ದೇವರ ಪ್ರವಾದಿಯಾಗಿರುವಂತ ಎಲೀಯನಿಗೆ ಏನಾಯ್ತು? ಒಂದು ಪರೀಕ್ಷೆ ಎನ್ನುವಂಥದ್ದು ನಡೆಯಿತು. ಪರೀಕ್ಷೆಯ ಅಂಶ ಏನು? ನಿಜವಾದ ದೇವರು ಯಾರು? ಅವಾಗ ಎಲೀಯನು ಹೇಳ್ತಾನೆ, ನೀವು ಏನ್ ಮಾಡ್ರಿ, 2 ಹೋರಿಗಳನ್ನ ತೆಗೆದುಕೊಂಡು ಬರ್ರಿ. ನೀವೊಂದು ಅದನ್ನ ತುಂಡು ಮಾಡಿ ಅದನ್ನ ಹೋಮದ ಯಜ್ಞದ ಮೇಲೆ ಇಟ್ಟು ಅದ್ರ ಮೇಲೆ ನೀವೇನ್ ಮಾಡ್ಬೇಕು? ಬೆಂಕಿ ಹಚ್ಚಬಾರದು. ನೀವೇನ್ ಮಾಡ್ಬೇಕು? ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ನಿಮ್ಮ ದೇವರು ಒಂದು ವೇಳೆ ಬೆಂಕಿ ಕಳಿಸಿದ್ರೆ ಆತನೇ ನಿಜವಾದ ದೇವರು.
ನಾನು ಕೂಡ ಅದರಂಗೆ ಮಾಡ್ತೀನಿ. ನನ್ನ ದೇವರು ಬೆಂಕಿ ಕಳಿಸಿದ್ರೆ ಆತನೇ ನಿಜವಾದ ದೇವರು ಅಂತೇಳಿ ಹೇಳಿರ್ತಕ್ಕಂಥ ಎಲಿಯನು ಆಯ್ತು ಅಂತೇಳಿ ಎಲ್ಲ ಜನರು ಏನ್ ಮಾಡಿದ್ರು ಪ್ರಿಯರೇ? ಒಪ್ಪಿಕೊಂಡ್ರು. ಏನ್ ಮಾಡಿದ್ರು? ಒಪ್ಪಿಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಯ್ತು ಬಾಳನ ಪ್ರವಾದಿಗಳು ಎಷ್ಟು ಜನ ಇದ್ರು? 450 ಜನ. 450 ಜನ. ನಿಮ್ದೇ ಮೆಜಾರಿಟಿ ಜಾಸ್ತಿ ಇದೆ, ನೀವೇ ಪ್ರಾರಂಭ ಮಾಡ್ರಿ. ಜಲ್ದಿ ಹಚ್ಚಿಬಿಟ್ರಪ್ಪ ಅಂದ್ರೆ ದೇವ್ರು ಆತನೇ ಆಗಿಬಿಟ್ರೆ ಟೈಮ್ ಭಾಳ ಹಿಡಿಯಲ್ಲ, ಬೇಗ ನಾವೇನ್ ಹಾಕ್ಬೋದು, ಮನೆಗೆ ಹೋಗ್ಬೋದು, ಆತನನ್ನೇ ನಿಜವಾದ ದೇವ್ರು ಅಂತೇಳಿ ನಾವು ಆರಾಧನೆ ಮಾಡ್ಬೋದು ಅಂತೇಳಿ ಮೆಜಾರಿಟಿ ನಿಮ್ದೇ ಇದೆ, ನೀವೇ ಸ್ಟಾರ್ಟ್ ಮಾಡ್ರಿ ಅಂತೇಳಿ ಹೇಳಿದ ಪ್ರಿಯರೇ. ಅಲ್ಲಿ ಯಾರು? ಎಲಿಯನು ಹೇಳಿದ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಆಯ್ತು ಕಟ್ಟಿಗೆಯನ್ನ ತೆಗೆದುಕೊಂಡು ಬಂದಂತ ಅವರು ಏನ್ ಮಾಡಿದ್ರು? ಕಟ್ಟಿಗೆ ಮೇಲೆ ಆ ಹೋರಿಯನ್ನ ಏನ್ ಮಾಡಿದ್ರು? 2 ತುಂಡು ಮಾಡಿ ಅದ್ರ ಮೇಲೆ ಕಟ್ಟಿಗೆ ಮೇಲೆ ಇಟ್ರು. ಈಗ ಏನ್ ಮಾಡ್ತಾ ಇದಾರೆ ಅವರು? ಬಾಳನಿಗೆ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಬಾಳನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಾಳನೇ ದೇವರೇ, ಬೆಂಕಿಯನ್ನ ಸುರಿಸಪ್ಪ, ಈ ಯಜ್ಞ ಆಗಬೇಕು, ಇದು ಸುಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ಅವಾಗ 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 ಏನಾಯ್ತಂದ್ರೆ ಕೂಗ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಇವರು? 450 ಜನ. ಇವರು ಕೂಗ್ತಾ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು, ಮಧ್ಯಾಹ್ನ ಆಯ್ತು, ಆದ್ರೂ ಉತ್ತರ ಎನ್ನುವಂಥದ್ದು ಬರ್ತಾ ಇಲ್ಲ. ಇದ್ರಲ್ಲ ಬರಕ. ಹಲ್ಲೆಲೂಯಾ. ಇಲ್ಲವೇ ಇಲ್ಲ, ಎಲ್ಲಿ ಬರುತ್ತ? ಹಲ್ಲೆಲೂಯಾ. ಅವಾಗ ಏನ್ ಮಾಡಿದ ಈತ? ಏನ್ ಮಾಡಿದ? ಎಲ್ಲಿಯೇ ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿಮ್ಮ ದೇವರು ಬಾಳನು ಪ್ರಯಾಣದಲ್ಲಿದ್ದಾನೇನು? ನೋಡ್ರಿ 26ನೇ ವಚನ. ಬಾಳನೆ ನಮಗೆ ಕಿವಿಗೊಡು ಎಂದು ಹೊತ್ತಾರೆಯಿಂದ ಮಧ್ಯಾಹ್ನದವರೆಗೂ ಕೂಗಿದರು, ಆಕಾಶವಾಣಿ ಆಗಲಿಲ್ಲ. ಅವರು ವೇದಿಯ ಸುತ್ತಲೂ ಕುಣಿದಾಡಿದರು, ಯಾರು ಉತ್ತರ ದಯಪಾಲಿಸಲಿಲ್ಲ. ಮಧ್ಯಾಹ್ನವಾದ ನಂತರ ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ ಗಟ್ಟಿಯಾಗಿ ಕೂಗಿರಿ, ಅವನು ದೇವರಾಗಿರುತ್ತಾನಲ್ಲ, ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು, ಅದೂ ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು, ಎಚ್ಚರವಾಗಬೇಕು ಎಂದು ಹೇಳಿದನು. ಹಲ್ಲೆಲೂಯಾ. ಅವಾಗ ಇವ್ರು ಇದನ್ನ ಮಾತು ಕೇಳಿ ಅವ್ರು ಇನ್ನೂ ಹೆಚ್ಚು ಗಟ್ಟಿಯಾಗಿ ಕೂಗಕ್ಕೆ ಏನ್ ಮಾಡಿದ್ರು? ಪ್ರಾರಂಭ ಮಾಡಿದ್ರು. ಪ್ರಿಯರೇ, ಕೂಗುತ್ತಾ ಇದ್ದಾರೆ. ಆಕಾಶವಾಣಿ ಆಗ್ತಾ ಇಲ್ಲ. ಆಕಾಶದಿಂದ ಬೆಂಕಿ ಅನ್ನುವಂಥದ್ದು ಕೆಳಗಡೆ ಬಂದು ಅದನ್ನ ಭಸ್ಮ ಮಾಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. 6ವರೆಗೆ ಕೂಗಿದ್ರು. ಎಷ್ಟು ಜನ? 450 ಜನ. ಆಮೇಲೆ ಏನಂತ ಹೇಳ್ತೀವಿ? ಎಲಿಯನು ಅವರನ್ನು ಪರಿಹಾಸ ಮಾಡಿ ಗಟ್ಟಿಯಾಗಿ ಹೋಗಿರಿ, ಅವನು ದೇವರಾಗಿರುತ್ತಾನಲ್ಲ, ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿ ಇರಬಹುದು, ಇಲ್ಲವೇ ಯಾವುದೇ ಕೆಲಸದ ಅಥವಾ ಪ್ರಯಾಣದಲ್ಲಿ ಇರಬೇಕು, ಇದು ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದೇನೆ, ಎಚ್ಚರವಾಗಬೇಕೆಂದು ಹೇಳಿದರು. ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು. ಆದರೂ ಆಕಾಶವಾಣಿಯಾಗಲಿಲ್ಲ, ಯಾವನೂ ಅವರಿಗೆ ಉತ್ತರ ಕೊಡಲಿಲ್ಲ, ಅವರನ್ನು ಲಕ್ಷಿಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೂಗ್ತಾ ಇದ್ದಾರೆ, ಆದ್ರೂ ಕೂಡ ಏನಾಗ್ಲಿಲ್ಲ? ಸಂಧ್ಯಾ ನೈವೇದ್ಯದ ಸಮಯದವರೆಗೆ ಕೂಗುತ್ತಾ ಇದ್ದಾರೆ, ಆದ್ರೂ ಕೂಡ ಉತ್ತರ ಎನ್ನುವಂಥದ್ದು ಬರುತ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವಾಗ ಎಲಿಯ ಪ್ರವಾದಿ ತಂದು ಏನ್ ಬಂತು? ಸಮಯ ಬಂತು ಪ್ರಿಯರೇ. ಯಾಕಂದ್ರೆ ಎಲಿಯನಿಗೆ ಏನಿದೆ? ನಾನು ಆರಾಧನೆ ಮಾಡುವಂತಾತನೇ ನಿಜವಾದ ದೇವರು, ನಂಬಿಗಸ್ತನು, ಮಾತು ಪ್ರಾರ್ಥನೆ ಮಾಡಿದಾಗ ಕೇಳುವಂತಾತನು, ಬಿಡುಗಡೆಯನ್ನು ಕೊಡುವಂತಾತನು ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಎಲಿಯ ಅಲ್ಲೇ ಇರತಕ್ಕಂಥ ಯಜ್ಞವೇದಿಯನ್ನ ಪುನಃ ಏನ್ ಮಾಡಿದ? ಕಟ್ಟಿದ ಪ್ರಿಯರೇ. ಕಲ್ಲಿನಿಂದ ಇಷ್ಟು ಹೈಟ್ ಕಟ್ಟಿದ ಮೇಲೆ ಅದ್ರ ಮೇಲೆ ಏನ್ ಮಾಡಿದ? ಕಟ್ಟಿಗೆಯನ್ನಿಟ್ಟ. ಕಟ್ಟಿಗೆ ಇಟ್ಟ ಮೇಲೆ ಅದ್ರ ಮೇಲೆ ಏನ್ ಮಾಡಿದ? ಮಾಂಸವನ್ನಿಟ್ಟ. ಓರಿಯನ್ನಿಟ್ಟಾದ ಮೇಲೆ ಹೇಳ್ತಾ ಇದ್ದಾನೆ, ಹೋಗಿ ಏನ್ ಮಾಡ್ರಿ? ನೀರು ತಗೊಂಬರ್ರಿ. ಕಾಲುವೆ ಮಾಡಿಸಿದಂಗೆ ಮಾಡಿಸ್ತಾ ಇದ್ದಾನೆ ಎಲ್ಲಿ. ಏನ್ ಮಾಡಿದ? ಕಾಲುವೆ ಮಾಡಿಸಿದ. ಸುತ್ತ ನೀರು ನಿಂದಿರ್ಬೇಕಲ್ಲ, ಸುತ್ತ ಕಾಲುವೆ ಮಾಡಿಸಿದ. ಅದು ಮಾಡಿಸಿದ ಮೇಲೆ 12 ಕೊಡ ನೀರು ಹಾಕ್ಸಿದ್ರ ಅದ್ರ ಮೇಲೆ. ಎಷ್ಟು ಕೊಡ? 12 ಕೊಡ. ನೀವು ಅಡಿಗೆ ಮಾಡೋರಿಗೆ ಸ್ತ್ರೀಯರಿಗೆ ಗೊತ್ತಿರುತ್ತೆ, ನೀರ್ನೇ ಕಡಿಗೆ ಬೆಂಕಿ ಎತ್ತಿರ ಹತ್ತಲ್ಲ. ಆದ್ರೂ ಕೂಡ ಎಲಿಯನಿಗೆ ಭರವಸೆ ಆತನ ದೇವರ ಮೇಲೆ. 12 ಕೊಡ ನೀರು ಹಾಕಿಸಿದ ಮೇಲೆ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಮಾತು ಏನ್ ನೋಡ್ರಿ? 37ನೇ ವಚನ. ಇವತ್ತೇ ತೋರಿಸಿಕೊಡು, ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಇವತ್ತೇ ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು.
ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನೂ ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕೊಂಡು ಬೋರ್ಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಮಾತು, ಒಂದೇ ಒಂದು ಪ್ರಾರ್ಥನೆ ಮಾಡಿದಾಗ ಅದ್ಭುತವಾಗಿ ಆಕಾಶದಿಂದ ಬೆಂಕಿ ಬಿದ್ದು ಏನಾಯ್ತು ಪ್ರಿಯರೇ, ಆ ಒಂದು ಅರ್ಪಣೆ ಮಾಡಿರ್ತಕ್ಕಂತ ಆ ಅರ್ಪಣೆಯನ್ನ ಏನಾಯ್ತು, ಸ್ವೀಕಾರ ಮಾಡ್ತು ಪ್ರಿಯರೇ. ಹಲ್ಲೆಲೂಯಾ. ಎತ್ತಿಗೆ ತನ್ನ ಯಜಮಾನ ಗೊತ್ತು, ಕತ್ತೆಗೆ ತನ್ನ ಕೊಟ್ಟಿಗೆ ಗೊತ್ತು, ಮನುಜರಿಗೇನಾಯ್ತು, ಈ ಮನುಜರಿಗೇನಾಯ್ತು, ಸೃಷ್ಟಿಕರ್ತ ದೇವರನ್ನೇ ತೊರೆದೇ ಬಿಟ್ಟಾರು ಇವರು, ಸೃಷ್ಟಿಕರ್ತ ದೇವರನ್ನೇ ತೊರೆದೇ ಬಿಟ್ಟಾರು. ಎತ್ತಿಗೆ ತನ್ನ ಯಜಮಾನ ಗೊತ್ತು, ಕತ್ತೆಗೆ ತನ್ನ ಕೊಟ್ಟಿಗೆ ಗೊತ್ತು, ಮನುಜನಿಗೇನಾಯ್ತು, ನರ ಮನುಜನಿಗೇನಾಯ್ತು, ಸೃಷ್ಟಿಕರ್ತ ದೇವರನ್ನೇ ತೊರೆದು ಬಿಟ್ಟಾರು ಇವರು, ಸೃಷ್ಟಿಕರ್ತ ದೇವರನ್ನೇ ತೊರೆದು ಬಿಟ್ಟಾರು. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಚಂದಂತೀರೋ, ಅದನ್ನ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರೋ ನೀವು, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ದರ್ಜೆಯು ಹೊಲಿದ ಅಂಗಿಯ ತೊಟ್ಟು, ಸಿಂಪಿಗ ಹೊಲಿದ ಅಂಗಿಯ ತೊಟ್ಟು, ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ, ಚರ್ಮಾಂಗಿಯ ನೀಡಿದ ದೇವರ ಮರೆತು ಬಿಟ್ಟಿರೋ ನೀವು, ಚರ್ಮದಂಗಿಯ ನೀಡಿದ ದೇವರ ಮರೆತು ಬಿಟ್ಟಿರೋ. ತುಂಬಾ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ ನೀವು, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ಅಕ್ಕಸಾಲಿ ಮಾಡಿದ ಮೂಗಿನ ನತ್ತು, ಅಕ್ಕಸಾಲಿ ಮಾಡಿದ ಮೂಗಿನ ನತ್ತು ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ, ಮೂಗು ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ ನೀವು, ಮೂಗು ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ ನೀವು, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ರೇಡಿಯೋ ಟಿವಿ ವಿಡಿಯೋ ನೋಡಿ, ರೇಡಿಯೋ ಟಿವಿ ವಿಡಿಯೋ ನೋಡಿ ಏನ್ ಚಂದಂತೀರೋ ನೀವು, ಏನ್ ಚಂದಂತೀರೋ, ಬುದ್ಧಿ ನೀಡಿದ ದೇವರನ್ನ ಮರೆತು ಬಿಟ್ಟಿರೋ ನೀವು, ಬುದ್ಧಿ ನೀಡಿದ ದೇವರನ್ನ ಮರೆತು ಬಿಟ್ಟಿರೋ. ಕುಂಬಾರ ಮಾಡಿದ ಮಣ್ಣಿನ ಮಡಕೆ, ಕುಂಬಾರ ಮಾಡಿದ ಮಣ್ಣಿನ ಮಡಕೆ ಏನ್ ಚಂದಂತೀರೋ, ಅದನ್ನ ಏನ್ ಚಂದಂತೀರೋ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ ನೀವು, ಸೃಷ್ಟಿ ಮಾಡಿದ ದೇವರನ್ನೇ ಮರೆತು ಬಿಟ್ಟಿರೋ. ಹಲ್ಲೆಲೂಯಾ. ಈ ಎಲಿಯನ್ನು ಸೃಷ್ಟಿಕರ್ತನಾದ ದೇವರು
ಆತನೇ ಎಂಬುದಾಗಿ ತಿಳಿಯಪಡಿಸಿದಾದ ಮೇಲೆ ಅಲ್ಲಿರುವಂತ ಜನರೆಲ್ಲರೂ ಬಾರ್ಲ ಬಿದ್ದು ಆತನೇ ಯೆಹೋವನೇ ನಿಜವಾದ ದೇವರು, ಯೆಹೋವನೇ ನಿಜವಾದ ದೇವರು, ಆತನ ಹೊರತಾಗಿ ಬೇರೆ ಯಾವ ಅನ್ಯ ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ಆತನು ಹೇಳಿದ ಮಾತನ್ನ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಒಂದು ಸಾರಿ ನಿಮ್ಮ ಸತ್ಯವೇದ ಪುಸ್ತಕ ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 10-11 ವಚನಗಳು ನೀವು ಓದಿದ್ರಲ್ಲಿ ಗೊತ್ತಾಗುತ್ತೆ ಪ್ರಿಯರೇ. ನಾನು ಆರಿಸಿಕೊಂಡಿರುವ ಸೇವಕರು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದನು. ನನಗಿಂತ ಮುಂಚೆ ಯಾವ ದೇವರೂ ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು, ಹೌದು, ಇಂದಿನಿಂದ ನಾನೇ ಪರಮಾತ್ಮನು. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ. ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ಹಲ್ಲೆಲೂಯಾ. ದೇವರು ಒಬ್ಬಾತನೇ ಆಗಿದ್ದಾನೆ, ಆತನೇ ನುಡಿದಿದ್ದಾನೆ, ಆತನೇ ಹೇಳಿದ್ದಾನೆ. ನಾನೇ ಪರಮಾತ್ಮನು, ನಾನೇ ಆದಿ ಸಂಭೂತನಾಗಿರುವಂತ ದೇವರು, ನಾನೇ ಯಜ್ಞ ಮಾಡಿರುವಂತ ದೇವರು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಆದರೂ ಕೂಡ ಇವತ್ತು ಎತ್ತೆ ತನ್ನ ಯಜಮಾನನನ್ನ, ಕತ್ತೆ ತನ್ನ ಕೊಟ್ಟಿಗೆಯನ್ನ ಗುರುತು ಹಿಡಿದ್ರು ಕೂಡ ಈ ನರ ಮನುಷ್ಯನು ದೇವರನ್ನ ಏನ್ ಮಾಡ್ತಾ ಇಲ್ಲ, ಗುರುತು ಹಿಡಿತಾ ಇಲ್ಲ. ಮೂಗು ಕೊಟ್ಟಂತ ದೇವರನ್ನ, ಚರ್ಮವನ್ನ ಕೊಟ್ಟಂತ ದೇವರನ್ನ, ಉಸಿರನ್ನ ಕೊಟ್ಟಂತ ದೇವರನ್ನ ಏನ್ ಮಾಡ್ತಾ ಇಲ್ಲ, ಆರಾಧನೆ ಮಾಡ್ತಾ ಇಲ್ಲ ಪ್ರಿಯರೇ. ಸೃಷ್ಟಿಯ ವಸ್ತುಗಳಲ್ಲಿ ದೇವರನ್ನ ಏನ್ ಮಾಡ್ತಾ ಇದ್ದಾನೆ, ಕಂಡುಕೊಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿಯನ್ನ ದೇವರು ಎಂಬುದಾಗಿ ಪೂಜೆ ಮಾಡ್ತಾನೆ. ಒಬ್ಬ ವ್ಯಕ್ತಿ ರೂಪ ಕೊಟ್ಟಿರ್ತಕ್ಕಂಥ ವಸ್ತುವನ್ನ ದೇವರು ಎಂಬುದಾಗಿ ಪೂಜೆ ಮಾಡ್ತಾನೆ. ಈ ಸೃಷ್ಟಿಯಲ್ಲಿ ಕಾಣುವಂತವುಗಳನ್ನ ದೇವರು ಎಂಬುದಾಗಿ ಪೂಜೆ ಮಾಡ್ತಾನೆ. ತನ್ನ ಸತ್ತು ಹೋಗಿರ್ತಕ್ಕಂಥ ಪಿತೃಗಳನ್ನ ದೇವರು ಎಂಬುದಾಗಿ ಪೂಜೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಆ ರೀತಿಯ ನಂಬಿಕೆ ಉಳ್ಳಂತ ಎಲೀಯನು ಈಗ ಏನು ಮಾಡ್ತಾ ಇದ್ದಾನೆ, ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆ ನಿದ್ದೆ ಮಾಡ್ತಾ ಇದ್ದಾನೆ? ತನ್ನ ವಿಶ್ವಾಸ ಎನ್ನುವಂಥದ್ದು ಏನಾಗಿದೆ, ಕುಂಠಿತವಾಗಿದೆ. ಅಯ್ಯೋ ದೇವರೇ, ಆ ಅಹಾಬಳ ಕೈಯಿಂದ ನನ್ನನ್ನ ಹೆಂಗೂ ನೀನು ಏನ್ ಮಾಡ್ತೀಯ, ತಪ್ಪಿಸಬಲ್ಲಂತ ದೇವರಾಗಿಯ. ಹಲ್ಲೆಲೂಯಾ. ಯೆಜೆಬೇಲಳು ಅಹಾಬನ ಕೈಯಿಂದ ನೀನು ತಪ್ಪಿಸುವಂತ ದೇವರಾಗಿದ್ದೀಯಾ ಅಂತೇಳಿ ಒಂದು ಸಾರಿ ಮೊರೆ ಇಟ್ಟರೆ ಸಾಕು ಪ್ರಿಯರೇ. 3.5 ವರ್ಷಗಳ ಕಾಲ ಎಲೀಯನು ಎಲ್ಲಿದ್ದಾನಂತೇಳಿ ಅರಸ ಹುಡುಕಿದ್ರು ಕೂಡ ಅರಸ ಏನಾಗ್ಲಿಲ್ಲಂತೆ, ಎಲೀಯನು ಏನಾಗ್ಲಿಲ್ಲಂತೆ, ಸಿಗ್ಲೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತಹ ಎಲೀಯನು ಈಗ ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ, ನಿದ್ದೆಯನ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ನೀವು ವಾಕ್ಯ ಓದ್ರಿ. ಇಪ್ಪತ್ತನೇ 23ನೇ ವಚನ ಓದ್ರಿ, ಆಮೇಲೆ ಇನ್ನೊಂದು ವಚನ ಓದುವಂತ್ರಿ. ಅರಾಮ್ಯರ ಅರಸನ ಮಂತ್ರಿಗಳು ತಮ್ಮ ಒಡೆಯನಿಗೆ ಇಸ್ರಾಯೇಲರ ದೇವರ ಬೆಟ್ಟಗಳ ದೇವರಾಗಿರುವುದರಿಂದ ಅವರು ನಮ್ಮನ್ನು ಸೋಲಿಸಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಯಾವ ದೇವರು ಪ್ರಿಯರೇ? ಬೆಟ್ಟಗಳ ದೇವರು. ಯಾವ ದೇವರು? ಬೆಟ್ಟಗಳ ದೇವರು. ಬೆಟ್ಟದಾಗ ಏನಿಲ್ಲ, ಯಾರ ಹತ್ರ ಅದ? ಸೃಷ್ಟಿಕರ್ತನಾದ ದೇವರು ಮೊಟ್ಟ ಮೊದಲನೇದಾಗಿ ಎಲ್ಲಿ ಇಳಿದು ಬಂದ? 430 ವರ್ಷಗಳು ಇವರು ದೇವರನ್ನ ನಂಬಿರ್ತಕ್ಕಂಥ ಇಸ್ರಾಯೇಲರು ಅವರು ದಾಸತ್ವದಲ್ಲಿ ಇರಬೇಕಾದ್ರೆ ಮೋಶೆಗೆ ದೇವರು ಮೊಟ್ಟ ಮೊದಲನೇದಾಗಿ ದರ್ಶನ ಎಲ್ಲಿ ಕೊಟ್ಟ? ಸೀನಾಯಿ ಬೆಟ್ಟದ ಮೇಲೆ. ಪೊದೆ ಗಿಡ, ಬೆಟ್ಟದ ಮೇಲೆ ಇರ್ತಕ್ಕಂಥ ಗಿಡ ಸುತ್ತೋರು ಜಾಸ್ತಿ ಮಾಡ್ತೀವಿ. ಅಲ್ಲಿ ಗಿಡದಾಗ ಏನಿಲ್ಲ, ಬೆಟ್ಟದಾಗ ಏನಿಲ್ಲ. ಆ ದೇವರ ಹೆಸರು ಏನಾಗಿದೆ? ಬೆಟ್ಟಗಳ ದೇವರು. ಹಲ್ಲೆಲೂಯಾ. ಆ ಬೆಟ್ಟಗಳ ದೇವರಿಗೆ ವಿರೋಧವಾಗಿ ನಾವು ಹೋರಾಡಿದ್ರೆ ನಾವು ಸೋಲ್ತೀವಿ ಹೊರತಾಗಿ ನಾವು ಜಯವನ್ನ ಗಳಿಸೋದಕ್ಕೆ
ಸಾಧ್ಯವಿಲ್ಲ ಎಂಬುದಾಗಿ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ಲೋಕಕ್ಕೆ ನರ ಅವತಾರಿಯಾಗಿ ಬಂದಂತ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲೆಯೇ ತಾನು ಯಜ್ಞವನ್ನ ಅರ್ಪಣೆ ಮಾಡಿದ ಪ್ರಿಯರೇ. ನಮ್ಮೆಲ್ಲರ ಪಾಪಗಳ ಪ್ರಾಯಶ್ಚಿತ್ತವಾಗಿ ಆತನು ಯಜ್ಞವಾಗಿ ಏನ್ ಮಾಡಿದ, ನಮ್ಮನ್ನ ಪಾಪದಿಂದ ಶಾಪದಿಂದ ಏನ್ ಮಾಡಿದ, ಬಿಡುಗಡೆಯನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಗಾಡ್. ಈ ರೀತಿಯಾಗಿರ್ತಕ್ಕಂಥ ಎಲಿಯ ನಿತ್ಯ ಮಾಡಬೇಕಾದ್ರೆ ದೇವರು 3.5 ವರ್ಷಗಳ ಕಾಲ ಅರಸನಿಂದ ಎಲ್ಲ ಕಡೆಗೆ ತಿರುಗಿಸಿದ್ದಾನೆ ಅರಸ. ಆದ್ರೂ ಕೂಡ ಎಲಿಯನ್ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದ್ಸಾರಿ ನೀವು ಓದ್ರಿ ಇಲ್ಲಿ ವಾಕ್ಯ. 17ನೇ ಅಧ್ಯಾಯದಲ್ಲಿ ಇದ್ದೀರಾ? 18ನೇ ಅಧ್ಯಾಯ. ಹನ್ನೊಂದರಿಂದ ಹೋದ್ರಿ. ನೀನು ನನಗೆ ಎಲಿಯನು ಬಂದಿದ್ದ 10ನೇ ವಚನ ಕರೆಕ್ಟ್ ಆಗಿದೆ. ನಾನೇನು ಪಾಪ ಮಾಡಿದೆನು, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಒಡೆಯನು ಸೇವಕರನ್ನು ಕಟ್ಟಿ ನಿನ್ನನ್ನು ಹುಡುಕದ ಜನಾಂಗವು ರಾಜ್ಯವು ಒಂದು ಇರುವುದಿಲ್ಲ. ಆ ಜನಾಂಗ ರಾಜ್ಯಗಳವರು ಎಲಿಯನು ನಮ್ಮಲ್ಲಿ ಇರುವುದಿಲ್ಲವೆಂದು ಹೇಳಿದಾಗ ಅವನು ಅವರಿಂದ ಪ್ರಮಾಣ ಮಾಡಿಸಿದನು. ಹಲ್ಲೆಲೂಯ. 3.5 ವರ್ಷಗಳ ಕಾಲದವರೆಗೂ ಎಲಿಯ ಎಲ್ಲದನ ಅಂತೇಳಿ ರಾಜ ಏನು ಮಾಡ್ತಾ ಇದ್ದಾನೆ, ಹುಡುಕಾಡಿಸ್ತಾ ಇದ್ದಾನೆ. ಯಾಕೆ ಹುಡುಕಾಡಿಸ್ತಾ ಇದ್ದಾನೆ? 3 ವರ್ಷ ಮಳೆ ಬರಲಾರದೆ ಇದ್ದಂತ ಸಂದರ್ಭದಲ್ಲಿ, ಬೆಳೆಗಳಿಲ್ಲ, ಆಹಾರ ಇಲ್ಲ, ನೀರು ಇಲ್ಲ, ಅಂತಹ ಒಂದು ಸಂದರ್ಭದಲ್ಲಿ ಎಲಿಯನು ಎಲ್ಲಿದ್ದಾನೆ, ಆತನನ್ನ ಕರೆದುಕೊಂಡು ಬರ್ರಿ ಅಂತೇಳಿ ಪ್ರತಿ ಜನಾಂಗಕ್ಕೂ ಪ್ರತಿ ರಾಜ್ಯಗಳಿಗೂ ರಾಜರಿಗೂ ಹತ್ರ ಹೋಗಿ ಎಲಿಯನು ನಿಮ್ಮಲ್ಲಿ ಇದ್ದಾನ ಅಂತೇಳಿ ಕೇಳಿದಾಗಲೂ ಕೂಡ ಎಲಿಯನು ನಮ್ಮಲ್ಲಿ ಇಲ್ಲ ಅಂತೇಳಿ ಅವ್ರು ಹೇಳಿದಾಗ, ಒಂದು ವೇಳೆ ನೀವು ಆತನನ್ನ ಬಚ್ಚಿಟ್ಟಿರೇನೋ, ಪ್ರಮಾಣ ಮಾಡ್ರಿ ಅಂತೇಳಿ ಅವ್ರು ಕೂಡ ಪ್ರಮಾಣ ಮಾಡಿಸಿದಾನ ಅಂತೇಳಿ ಒಬದ್ಯನು ಯಾರಿಗೆ ಹೇಳ್ತಾ ಇದ್ದಾನೆ? ಎಲಿಯನಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಈ ರೀತಿಯ ನಂಬಿಕೆ ಉಳ್ಳಂತ ಎಲಿಯನು ಒಂದೇ ಸಾರಿ ಏನ್ ಮಾಡಿದ? ನಂಬಿಕೆಯನ್ನ ಕಳೆದುಕೊಂಡ. ಯಾಕಂದ್ರೆ ಆತನ ಪ್ರಾಣವನ್ನ ಶೂಟ್ ಅಂಡ್ ಸೈಟ್ ಆರ್ಡರ್ ಅಂತ ಹೇಳ್ತೀವಲ್ಲ, ಎಲ್ಲಿ ಕಾಣ್ತಾನೋ ಎಲಿಯನನ್ನ ಅಲ್ಲಿ ಏನ್ ಮಾಡ್ಬೇಕು, ಸಾಯಿಸ್ಬೇಕು ಅಂತೇಳಿ ಯೆಜೆಬೇಲಳು ಏನ್ ಮಾಡಿದ್ಲು, ಒಂದು ಆಜ್ಞೆಯನ್ನ ಹೊರಡಿಸಿದ್ಲು ಪ್ರಿಯರೇ. ಹಲ್ಲೆಲೂಯ. ಆ ಒಂದು ಸಂದರ್ಭದಲ್ಲಿ ಎಲಿಯನು ಏನ್ ಮಾಡ್ತಾ ಇದ್ದಾನೆ? ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಆಯ್ತು, ನನ್ನ ಸಮಯ ಮೀರಿತು, ನಾನು ಎಷ್ಟೋ ಮಾಡಿದ್ದೀನಿ, ಎಷ್ಟೋ ಅದ್ಭುತಗಳನ್ನ ಮಾಡಿಬಿಟ್ಟೆ. ಹಲ್ಲೆಲೂಯ. ದೇವರು ಎಷ್ಟು ಅದ್ಭುತಗಳನ್ನ ನನ್ನ ಮೂಲಕವಾಗಿ ನೀನು ನಡೆಸಿಬಿಟ್ಟೆ, ಸಾಕಪ್ಪ, ಇಷ್ಟೇ ಸಾಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ನಂಬಿಕೆಯಲ್ಲಿ ಜಾರಿ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ ಪ್ರಿಯರೇ, ಆ ನಂಬಿಕೆಯಲ್ಲಿ ಎಲಿಯನು ಜಾರಿ ಹೋದಾಗ ಏನಾಯ್ತು? ಅವನಿಗೆ ಭಯ ಎನ್ನುವಂಥದ್ದು, ಚಿಂತೆ ಎನ್ನುವಂಥದ್ದು, ಪ್ರಾಣ ಹೋಗುತ್ತೆ ಎನ್ನುವಂಥದ್ದು ಏನಾಯ್ತು? ಆತನ ಒಳಗಡೆ ಒಂದು ಪ್ರೇರೆ ದೇವರ ಮೇಲೆ ಇರುವಂತ ನಂಬಿಕೆ ಕಂಪ್ಲೀಟ್ ಆಗಿ ಏನಾಯ್ತು? ಕಡಿಮೆ ಆಗಿ ಹೋಯಿತು. ಹಲ್ಲೆಲೂಯ. 3.5 ವರ್ಷ ಎಷ್ಟು ಹುಡುಕಿದ್ರು ಕೂಡ ಸಿಗಲಾರ್ದತ್ತ ಇವಾಗನು ದೇವರು ಸಿಗಿಸ್ತಿದ್ದಾನ? ಆ ಸೈತಾನನ ಕೈ ಕೆಳಗಡೆ ಸಿಗಿಸೋದಿಲ್ಲ. ಹಲ್ಲೆಲೂಯ. ಕೆಲವು ಜನ ಹೆಂಗಿರ್ತಾರಂದ್ರೆ, ಯೇಸು ಸ್ವಾಮಿ ನಂಬಿದಾದ ಮೇಲೆ ಏನ್ ಮಾಡ್ತಾರೆ? ಯಾರಾದ್ರೂ ಏನಾದ್ರು ಅಂದ್ಬಿಟ್ರಿ, ಕುಲಸ್ಥರಾಗ್ಲಿ, ಕುಟುಂಬದವರಾಗ್ಲಿ, ಇನ್ನೊಬ್ರಾಗ್ಲಿ, ಮುನ್ನೊಬ್ರಾಗ್ಲಿ, ಬಹಳ ನಂಬಿಕೆ ಇಟ್ಕೊಂಡಿರ್ತಾರ, ಬಹಳ ವರ್ಷಗಳಿಂದ ಮಂದಿರಕ್ಕೆ ಬರ್ತಾ ಇರ್ತಾರ, ಏನಾದ್ರೂ ಅಂದ್ಬಿಟ್ರೆ ಅಥವಾ ಕಾನೂನುಗಳು ಬರ್ಬೋದು ಮುಂದೆ, ಏನಂತ ಹೇಳಿ, ನೀವು ಮಂದಿರಕ್ಕೆ ಹೋಗಬಾರ್ದು ಅಂತೇಳಿ. ಹಲ್ಲೆಲೂಯ. ಆ ಒಂದು ಸಂದರ್ಭದಲ್ಲಿ ಅನೇಕರು ಏನ್ ಮಾಡ್ತಾರ? ಬಿಡುತ್ತಾರೆ. ತಮ್ಮ ನಂಬಿಕೆಯನ್ನು ಏನ್ ಮಾಡ್ತಾರೆ? ಕಳೆದುಕೊಳ್ತಾರೆ. ಹಲ್ಲೆಲೂಯ. ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಮೆಂಬರ್ ಇದ್ರಂತ ಹೋಗ್ತಾರೆ, ಇಲ್ಲಮ್ಮ ನೀ ಅಲ್ಲಿ ಹೋಗ್ತೀವಿ, ಅವ್ರ ಸಲಗ ನಾವು ನಿಮಗೆ ಮನೆ ಹಾಕಲ್ಲ, ಇನ್ನೊಂದು ಮಾಡಲ್ಲ, ಮುಂದೊಂದು ಎಲ್ಲ ಬರ್ತಾವೆ, ಎಲ್ಲ ಬರಲೇಬೇಕು. ಬಂದಾಗ ಮಾತ್ರ ನೀವು ಆಶೀರ್ವಾದ ಹೊಂದಿಕೊಳ್ತೀರಿ, ಬರಲಿಲ್ಲ ಅಂದ್ರೆ ಆಶೀರ್ವಾದ ಹೊಂದಿಕೊಳ್ಳಲ್ಲ ನೀವು. ಹಲ್ಲೆಲೂಯ. ಅವೆಲ್ಲ ಟಾರ್ಚರ್ ಬಂದಾಗ ನೀವು ಮತ್ತೆ ನಿದ್ದೆ ಮಾಡಬಾರ್ದು. ಎಲ್ಲಿಗೆ ಬರ್ಬೇಕು? ಮಂದಿರಕ್ಕೆ ಬರ್ಬೇಕು. ಅಯ್ಯೋ ನಿನ್ನ ಮನೆಗೇನಪ್ಪ 1,20,000. ಯಾರು? ನನ್ನ ದೇವರು ಪರಲೋಕವನ್ನೇ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು ಪರಲೋಕದಲ್ಲಿರ್ತಕ್ಕಂಥ ಗಣಿ ಸಂಪತ್ತನ್ನು ನನಗೆ ಅನುಗ್ರಹ ಮಾಡುವಂತ ದೇವರಾಗಿದ್ದಾನೆ. ನನ್ನ ದೇವರನ್ನ ಬಿಟ್ಟು ನಾನು ಬರುವುದಿಲ್ಲ ಅಂತೇಳಿ ಅಂದ್ರೆ ನೀವೇನಾಗ್ತೀರಿ? ನಂಬಿಕೆಯಲ್ಲಿ
ಬಲಗೊಂಡವರು, ನಂಬಿಕೆಯಲ್ಲಿ ಕುಗ್ಗಿ ಹೋದವರಲ್ಲ. ಹಲ್ಲೆಲೂಯಾ. ಈ ಎಲಿಯನು ತನ್ನ ಪ್ರಾಣ ಹೋಗುತ್ತೇನೋ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈಗ ನಾವೆಷ್ಟು ನೋಡಿದ್ವಿ? 4 ರೀತಿಯ ಭಕ್ತರು 4 ರೀತಿಯ ನಿದ್ದೆಯನ್ನ ಮಾಡಿರುವಂತ ಸ್ಥಿತಿ. ನಿದ್ದೆ ಅಂದ್ರೆ ಏನು? ಅವರು ದೇವರಿಂದ ಹಿಂದೆ ಹೋಗಿರುವಂತದ್ದೇ ನಿದ್ದೆ, ಮತ್ತೆ ರಾತ್ರಿ ಮಾಡೋ ನಿದ್ದೆ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈಗ ನೋಡೋಣ 5ನೇ ನಿದ್ದೆ. ಯಾವ ನಿದ್ದೆ ಅಂದ್ರೆ ಬಹಳ ಪ್ರಾಮುಖ್ಯ ಉಳ್ಳಂತ ನಿದ್ದೆ, ಪ್ರಾರ್ಥನೆಯನ್ನ ಮಾಡದ ನಿದ್ರೆ. ಇದು ಬಹಳ ಮುಖ್ಯ. ಒಂದ್ಸಾರಿ ವಾಕ್ಯ ತೆಗಿರಿ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ ತೆಗೆದಿದ್ದೀರಾ? 26ನೇ ಅಧ್ಯಾಯ 40ರಿಂದ 45 ವಚನಗಳು. ಯೇಸುವು ನಾಳೆಯ ದಿನ ಯಜ್ಞವಾಗಬೇಕು ಎಂಬುದಾಗಿ ಆತನು ಆ ಒಂದು ಗೆತ್ಸೆಮನೆ ಎನ್ನುವಂತ ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆತನು ಏನ್ ಮಾಡ್ತಾನೆ? ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ ಅದಕ್ಕೆ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೇ ಸಾರಿ ಹೋಗಿ ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಹಲ್ಲೆಲೂಯಾ. ಏನಂತ ಹೇಳಿ ಹೋದ ಯೇಸು ಸ್ವಾಮಿ? ಎಚ್ಚರವಾಗಿದ್ದು ನಿದ್ದೆ ಮಾಡ್ರಿ ಅಂದ್ರ ಪ್ರಾರ್ಥನೆ ಮಾಡ್ರಂದ್ರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ. ಶೋಧನೆಗೆ ಒಳಗಾಗಲಾರದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ರು. ಹೇಳಿ ಸ್ವಲ್ಪ ಅಂದ್ರೆ ಕಲ್ಲೆಸೆಯುವಷ್ಟು ದೂರ ಹೋಗಿ ಏನ್ ಮಾಡಿದ್ರು? ಅವರು ಪ್ರಾರ್ಥನೆ ಮಾಡೋದಕ್ಕೆ ಹೋದ್ರು ಪ್ರಿಯರೇ. ಅವರು ಪ್ರಾರ್ಥನೆ ಮಾಡಿದ್ರು, ಬಂದ್ರು, ಶಿಷ್ಯರನ್ನು ನೋಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಮತ್ತೆ ಎಬ್ಬಿಸಿದ್ರು. ಪೇತ್ರನೇ, ಯೋಹಾನನೇ, ಯಾಕೋಬನೇ, ಇನ್ನೂ ನಿದ್ರೆ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ಆಗ್ಲಿ ಅಂತೇಳಿ ಮತ್ತೆ ಎದ್ರು. ಆಯ್ತು, ಸ್ತುತಿ ಅಂತೇಳಿ ಪ್ರೇಯರ್ ಮತ್ತೆ ಸ್ಟಾರ್ಟ್ ಮಾಡಿ. ಅಲ್ಲಿ ಯೇಸು ಮತ್ತೆ ಬಂದ 2ನೇ ಸಾರಿ. ಮತ್ತೆ ಸೇಮ್ ನಿದ್ದೆ ಮಾಡಕತ್ತಾರೆ. ಮತ್ತೆ ಗದರಿಸಿದ, ನಾ ಹೇಳಿದ್ನಲ್ವ ಆಗ್ಲೇ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಅಂತೇಳಿ. ಮತ್ತೆ ಬಂದ. ಅವ್ರು ಆಯ್ತು ಸ್ತುತಿ ಅಂದ್ರೆ ಮತ್ತೆ ಹಂಗೆ ನಿದ್ದಿಗೆ ಜಾರಿ. ಅಲ್ಲಿಗೆ ಆಯ್ತು 3ನೇ ಸಾರಿ ಯೇಸು ಸ್ವಾಮಿ ಬಂದ ಪ್ರಿಯರೇ. ಬಂದು ನೋಡ್ತಾ ಇದ್ದಾನೆ, ಅವ್ರು ಇನ್ನೂ ಕೂಡ ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ರಿ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಎನ್ನುವಂಥದ್ದು ಏನು? ಬಹಳ ಪ್ರಾಮುಖ್ಯತೆ ಉಳ್ಳಂತದ್ದು. ಪ್ರಾರ್ಥನೆ ಅಂದ್ರೆ ಏನು? ನಿನ್ನ ತಂದೆಯ ಜೊತೆ ನೀನು ಮಾತನಾಡುವಂಥದ್ದು ಪ್ರಾರ್ಥನೆ. ನೀನು ಕೇಳಿದವುಗಳನ್ನ ಪ್ರಾರ್ಥನೆಯಲ್ಲಿ ಏನ್ ಮಾಡ್ತೀಯಾ? ಪಡೆದುಕೊಳ್ತೀಯ. ಇನ್ನೊಬ್ರು ಕೇಳ್ತಿರ್ತಾರೆ, ಹೆಂಗಂದ್ರೆ ಯಾರೋ ಒಬ್ರು ಹೇಳಿದ್ರು, ಇಲ್ಲ ಮುಂಜಿನ ಬಸ್ಗೆಲ್ಲ ನನ್ನ ಮನೆ ಮುಂದೆ ಕಾರ್ ಇಳಿಬೇಕಂತ. ದೇವ್ರು ಏನಂತ ಹೇಳ ಗೊತ್ತದ? ದುಡಿದು ಕಷ್ಟಪಟ್ಟು ತಿನ್ರಿ, ದುಡಿಯುವಾಗ ನಾನು ಆಶೀರ್ವಾದ ಮಾಡ್ತೀನಿ, ಸೋಮಾರಿಗಳಾಗಿ ಕೂಡಬೇಡ್ರಿ ಅಂತ ಹೇಳ್ಯಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೊಬ್ರು ಸಹೋದರ ಜಾನ್ ಮತ್ತು ಸಹೋದರ ಮೃತ್ಯುಂಜಯ ಅವರು ಪಾಂಪ್ಲೆಂಟ್ ಹಚ್ಚಕ್ ಹೋದಾಗ ಒಬ್ಬನ ಯಾವನು ಸಿಕ್ಕಿದಂತ ಹೇಳಿದ್ನಂತ, ಪಾಂಪ್ಲೆಂಟ್ ಹಚ್ಕೊಂತೀನಿ, ರಾತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ, ರಾತ್ರಿ ಎಂಬುದ್ರಾಗ ನನಗೆ ಎಷ್ಟು ಲಕ್ಷ? ಕೋಟಿ ರೊಕ್ಕ ಬಿಡ್ಬೇಕಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ರೀತಿಯ ಪ್ರಾರ್ಥನೆಗಳಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹನ್ನಳು ಏನ್ ಮಾಡಿದ್ಲು? ಪ್ರಾರ್ಥನೆ ಮಾಡಿದ್ಲು, ಫಲವನ್ನ ಹೊಂದಿಕೊಂಡ್ಲು ಪ್ರಿಯರೇ. ಇಸಾಕನು ಪ್ರಾರ್ಥನೆ ಮಾಡಿದ ಫಲವನ್ನ ಹೊಂದಿಕೊಂಡ. ಅಬ್ರಹಾಮನು ಪ್ರಾರ್ಥನೆ ಮಾಡಿದ ಫಲವನ್ನ ಹೊಂದಿಕೊಂಡ. ಹಲ್ಲೆಲೂಯಾ. ಅವರು ಕಷ್ಟಪಡಲಾರದ ಫಲವನ್ನು ಹೊಂದಿಕೊಳ್ಳಲಿಲ್ಲ. ಅವರು ಕಷ್ಟಪಟ್ಟರು. ಯಾಕಂದ್ರೆ ಮನುಷ್ಯನಿಗೆ ದುಡಿಯುವ ವಾಯಿದೆಯನ್ನ ದೇವರೇ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಇವರಿಗೆ 12 ಜನ ಶಿಷ್ಯರು ಅಂದ್ರೆ 11 ಜನ ಇದ್ದಾರೆ. ಆ ಸಮಯದಲ್ಲಿ 3 ಜನರನ್ನ ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಕರೆದುಕೊಂಡು ಪ್ರಾರ್ಥನೆ ಮಾಡ್ರಪ್ಪ ನೀವು ಅಂತ ಹೇಳಿದ್ರೆ, ಇವರು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. 3 ಸಾರಿ ಎಚ್ಚರಿಕೆ ಪಡಿಸಿದ್ರು ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತು ಕೂಡ ನೀನು ಬಂದು ಅನೇಕ ವರ್ಷಗಳಿಂದ ಬರ್ಬೋದು ನೀನು, ಆದ್ರೆ ಪ್ರಾರ್ಥನೆ ಇರಲಾರ್ದ ಜೀವಿತ ಇಲ್ಲ ಅಂದ್ರೆ ನಿನಗೆ ಯಾವ ಪ್ರಯೋಜನ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಾರ್ಥನೆ ಏನ್ ಮಾಡುತ್ತೆ? ನಮಗೆ ಬಿಡುಗಡೆಯನ್ನು ತಂದು ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಏನ್ ಗೊತ್ತಾ? ನಿನ್ನ ಹುಟ್ಟಿಸಿದಂತ ತಂದೆಯ ಜೊತೆಗೆ ನೀನು ಮಾತಾಡುವಂಥದ್ದು, ಸೃಷ್ಟಿಕರ್ತನಾದ ದೇವರೊಟ್ಟಿಗೆ ನೀನು ಮಾತಾಡುವಂಥದ್ದು, ನಿನ್ನನ್ನು ಓರುವಂತ ತಂದೆಯ ಜೊತೆಗೆ ನೀನು ಮಾತಾಡುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 5ನೇ ನಿದ್ರೆ ಯಾವ ನಿದ್ರೆ? ಪ್ರಾರ್ಥನೆಯನ್ನ
ಮಾಡದ ನಿದ್ರೆ. ಮೊದಲ ನಿದ್ರೆ ಯಾವ ನಿದ್ರೆ? ದುಷ್ಟ ಸಾಂಗತ್ಯ ಎನ್ನುವಂತ ನಿದ್ರೆ. ಎರಡನೆಯ ನಿದ್ರೆ ಸುವಾರ್ತೆಯನ್ನ ಸಾರದ ನಿದ್ರೆ. ಮೂರನೆಯ ನಿದ್ರೆ ವಾಕ್ಯವನ್ನ ಕೇಳದ ನಿದ್ರೆ. ನಾಲ್ಕನೆಯ ನಿದ್ರೆ ಅಧೈರ್ಯ, ಅಪನಂಬಿಕೆ, ಅವಿಶ್ವಾಸ ಎನ್ನುವಂತ ನಿದ್ರೆ. ಐದನೇ ನಿದ್ರೆ ಯಾವ ನಿದ್ರೆ? ಪ್ರಾರ್ಥನೆಯನ್ನ ಮಾಡದ ನಿದ್ರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪ್ರಾರ್ಥನೆ ಮಾಡಲಾರದೆ ಇದ್ರೆ ಮನುಷ್ಯನ ಎಲ್ಲಿಗೆ ಒಳಗಾಗ್ತಾನೆ? ಶೋಧನೆಗೆ ಒಳಗಾಗ್ತಾನೆ. ಮುಂಜಾನೆ ಎದ್ದ ತಕ್ಷಣ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಮಾಡುವಂತವರೆಲ್ಲರ ಕೈ ಎತ್ತಿ. ಮುಂಜಾನೆ ಎದ್ದ ತಕ್ಷಣ ಎಷ್ಟೊತ್ತನ ಮಾಡಿ ಒಟ್ಟ ಪ್ರಾರ್ಥನೆ ಮಾಡುವಂತ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮುಂಜಾನೆ ಎದ್ದ ತಕ್ಷಣ ಬೇರೆಯವರು ಕೈ ಎತ್ತಲಾರ್ದವ್ರು ನೀವೇನಂತ ಮಾಡಬೇಕು? ದೇವರೇ, ಈ ಹೊಸದಾದಂತ ದಿನವನ್ನ ನನ್ನ ಜೀವಿತದಲ್ಲಿ ಕೊಟ್ಟಿದ್ದೀಯಪ್ಪ, ಅದು ನಿನ್ನ ಕರುಣೆ ಹೊರತಾಗಿ ಮತ್ತೊಂದು ಅಲ್ವೇ ಅಲ್ಲ. ಈ ದಿನವೆಲ್ಲ ನಿನ್ನ ಚಿತ್ತದಂತೆ ನನ್ನನ್ನ ನಡೆಸು. ಈ ದಿನದಲ್ಲಿ ಬರುವಂತ ಪ್ರತಿಯೊಂದು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ನನ್ನನ್ನು ನೀನು ತಪ್ಪಿಸಿ ಕಾಪಾಡ್ತೀಯಪ್ಪ, ನಿನಗೆ ಸ್ತೋತ್ರ. ಈ ದಿನವೆಲ್ಲ ಸ್ವಾಮಿ ನಿನಗೆ ಮೆಚ್ಚುಗೆಯಾಗಿ ಪರಿಶುದ್ಧನಾಗಿ ನಾನು ಜೀವಿಸುವಂತೆ ಸಹಾಯ ಮಾಡು ಎಂಬುದಾಗಿ ನಾವು ದೇವರಲ್ಲಿ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿದ್ರೆ ಪ್ರಪ್ರಥಮವಾಗಿ ಆವತ್ತಿನ ದಿನವೆಲ್ಲ ನಿಮ್ಗೆ ಹೆಂಗಿರುತ್ತೆ? ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿರುವಂತದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮುಂಜಾನೆ ಎದ್ದ ತಕ್ಷಣ ಯಾವುದೋ ಒಂದು ಟೇಪ್ ರೆಕಾರ್ಡ್ ಸಾಂಗ್ ಹಾಕಿರ್ತಾರೆ. ಮುಂದಿನ ಎದ್ದ ತಕ್ಷಣ ಅದನ್ನೇ ಕೇಳಿದ್ರಂತ ಅನ್ಕೊಳ್ರಿ, ಆಯ್ತು, ಆ ದಿನ ಎಲ್ಲ ಅದೇ ಬರ್ತಿರುತ್ತೆ. ನೆನಪಿನಲ್ಲ ಸಾಂಗ್, ಫಸ್ಟ್ ಸಾಂಗ್ ಮುಂಜಾನೆ ಎದ್ದ ಮೇಲೆ ಯಾವಾಗ ಕೇಳ್ತೀರಿ ಅದೇ ಸಾಂಗ್ ರಿಮೈಂಡ್ ಆಗ್ತಿರುತ್ತೆ, ಕಿವಿ ಹತ್ರ ಬರೋದು, ಹಂಗೆ ಬಾಯಾಗ ಒಂದೊಂದ್ಸರಿ ಬರ್ತಿರ್ತದ. ಹಲ್ಲೆಲೂಯಾ, ಅದರಂಗೆ ಪ್ರಾರ್ಥನೆಯೇ ಪ್ರಾರಂಭವಾದರೆ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ದೇವ್ರು ಏನ್ ಮಾಡ್ತಾನೆ? ಸಕ್ಸಸ್ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ನಿತ್ಯ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಂತದನ್ನ ಬಿಟ್ಟು ಈ 5 ರೀತಿಯ ನಿದ್ರೆಗಳನ್ನ ನಾವು ಮಾಡಬಾರದು ಪ್ರಿಯರೇ. ಆಯ್ತು, ಚೆನ್ನಾಗಿ ವಾಕ್ಯ ಕೇಳಿದ್ವಿ ಇಲ್ಲಿವರೆಗೆ. ಈಗ ನಾವು ನಿದ್ರೆ ಮಾಡಿದ್ರೆ ಏನಾಗುತ್ತೆ? ಅರ್ಥ ಆಗ್ತಾ ಇದೆನಾ? ನಾವು ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಏಸಪ್ಪ ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಾವು ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30 ವಚನಗಳು. ನಾವು ನಿದ್ದೆ ಮಾಡುವಾಗ ಆಗುವಂತ ಕಾರ್ಯ ಏನಂದ್ರೆ, ಒಂದ್ಸಾರಿ ಓದ್ತೀರಾ? 13ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನಮಗೆ ಏನ್ ಮಾಡ್ತಾ ಇದ್ದಾರೆ? ತಿಳಿಯಪಡಿಸ್ತಾ ಇದ್ದಾರೆ ಪ್ರಿಯರೇ. ಒಂದು ವೇಳೆ ಈ 5 ರೀತಿಯ ನಿದ್ದೆಯಲ್ಲಿ ಯಾವುದೋ ಒಂದು ನಿದ್ದೆಯನ್ನು ನಾವು ಮಾಡ್ತಾ ಇದ್ರೆ ಆಗುವಂತ ಒಂದು ಕಾರ್ಯ ಏನೆಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪರಲೋಕ ರಾಜ್ಯ ಎನ್ನುವಂಥದ್ದು ಒಬ್ಬ ಒಳ್ಳೆಯ ವ್ಯಕ್ತಿ, ಅಂದ್ರೆ ವ್ಯವಸಾಯ ಮಾಡುವಂತ ವ್ಯಕ್ತಿ ಒಳ್ಳೆಯ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಏನ್ ಮಾಡಿದ? ಬೀಜಗಳನ್ನ ಬಿತ್ತಿದ ಪ್ರಿಯರೇ. ಬಿತ್ತಿದ ನಂತರ ಅದಕ್ಕೆ ಕಾಯುವಂತ ಜನರನ್ನು ಕೂಡ ಇಟ್ಟಾದ ಮೇಲೆ ಅಲ್ಲಿ ಕಾಯುವಂತ ಜನರು ಏನ್ ಮಾಡಿದ್ರು? ನಿದ್ರೆ ಮಾಡಿದ್ರು. ನಿದ್ರೆ ಮಾಡುವ ಕಾಲ ಬಂದಂತ ಸಂದರ್ಭದಲ್ಲಿ ಅವರು ನಿದ್ರೆ ಹೋದಾಗ ಅವಾಗ ಸೈತಾನನು ಬಂದು ಏನ್ ಮಾಡಿದ? ಹಣಜಿಯನ್ನ ಬಿತ್ತಿ ಹೋದ. ಗೋಧಿ, ಹಣಜಿ ನೋಡಕ್ಕೆ ಸೇಮ್ ಕಾಣ್ತವೆ. ಭತ್ತ ಕೋಣಂಗೆ ಹೆಂಗಿರ್ತಾವ ಗೊತ್ತಾಗ್ತಾ ಇದೆನಾ? ಅದರಂಗೆ ಭತ್ತದ ಜೊತೆಗೆ ಯಾವ್ದು ಬೆಳೀತೆ? ಕೋಣಂಗೆ. ಅದು ಹೆಂಗ್ ಬೆಳೀತೆ? ಅದ್ರ ಜೊತೆಗೆ ಯಾವ್ದು ಬೆಳೀತೆ? ಹಣಜಿ ಎನ್ನುವಂಥದ್ದು ಕೂಡ. ಹಣಜಿ ಪ್ರಯೋಜನಕ್ಕೆ
ಬರಲಾರದ್ದು, ಕಸದ ರೀತಿಯಲ್ಲಿ ಇರುವಂತದ್ದು, ಅಪ್ರಯೋಜಕತೆ ಉಳ್ಳದ್ದು ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಇವರು ನಿದ್ರೆ ಮಾಡುವಾಗ ಸೈತಾನ್ ಏನ್ ಮಾಡಿದ? ಬೀಜ, ಒಳ್ಳೆಯ ಬೀಜಗಳ ಮಧ್ಯದಲ್ಲಿ ಏನನ್ನ ಬಿತ್ತಿ ಹೋದ? ಹಣಜಿಗಳನ್ನ ಬಿತ್ತಿ ಹೋದ. ಎರಡು ಬೆಳೆದು ಬಿಟ್ಟು ಏನಾದವು? ಎರಡು ಬೆಳೆದು ಸೇಮ್ ಕಾಣ್ತಾ ಇದ್ದಾವ ಚಿಕ್ಕವು ಇದ್ದಾಗ. ಆದ್ರೆ ತೆನೆ ಬಿಡುವಂತ ಸಂದರ್ಭದಲ್ಲಿ ಏನಾಯ್ತದು? ಹಣಜಿ ಬೇರೆ, ಗೋಧಿಯು ಬೇರೆ ಎಂಬುದಾಗಿ ಕಂಡು ಬಂದಾಗ ಅಲ್ಲಿ ಇರ್ತಕ್ಕಂಥ ಜನರು ಯಜಮಾನನಿಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿ ಹೇಳ್ತಾ ಇದ್ದಾರೆ? ಅಯ್ಯ, ಇವೆರಡು ಕೂಡ ನಾವು ಬಿತ್ತೇ ಇಲ್ಲ, ನಾವು ಬಿತ್ತಿರೋದು ಒಂದೇ. ಯಾವ್ದನ್ನ ಬಿತ್ತೀವಿ? ಗೋಧಿಯನ್ನ ಬಿತ್ತೀವಿ. ಹಣಜಿ ಯಾರು ಬಂದು ಬಿತ್ತಿದಾರೋ ಗೊತ್ತಿಲ್ಲ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾನೆ, ಯಾರು ವೈರಿ ಮಾಡಿದಂತ ಒಂದು ಕೆಲಸ, ಕಟ್ ಮಾಡ್ಬಿಡಮೇನಯ್ಯ ಅಂತೇಳಿ ಕೇಳಿದಾಗ ಯಜಮಾನ ಏನಂದ? ಬೇಡ, ಕಟ್ ಮಾಡಬೇಡ್ರಿ. ಏನಾಗುತ್ತೆ? ಒಂದು ವೇಳೆ ಹಣಜಿಯನ್ನ ಕೊಯ್ಯುವಾಗ ನೀವು ಯಾವ್ದನ್ನ ಕೊಯ್ತೀರಿ? ಗೋಧಿಯನ್ನ ಕೊಯ್ದು ಬಿಟ್ರಿ, ಅದು ಇನ್ನ ಏನ್ ಬಿಟ್ಟಿಲ್ಲ? ತೆನೆ ಬಿಟ್ಟಿಲ್ಲ. ತೆನೆ ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ ಅದು ವೇಸ್ಟ್ ಆಗಿಬಿಡುತ್ತೆ. ಇವಾಗೇ ಬೆಳೀತಾ ಇದೆ, ಅದ್ರ ಜೊತೆಗೆ ಅದನ್ನು ಕಟ್ ಮಾಡಿಬಿಡ್ತೀರಿ. ಅದರ ಸಲುವಾಗಿ ಸುಗ್ಗಿಯ ಕಾಲದವರೆಗೂ ಗೋಧಿನೂ ಬೆಳಿಲಿ, ಹಣಜಿನೂ ಬೆಳಿಲಿ. ಹಲ್ಲೆಲೂಯಾ. ಸುಗ್ಗಿ ಕಾಲದವರೆಗೆ ಯಾವ್ದು ಬೆಳಿಬೇಕು? ಗೋಧಿನೂ ಬೆಳಿಬೇಕು, ಹಣಜಿನೂ ಬೆಳಿಬೇಕು. ಇಲ್ಲಿ ಕಾನ್ಸೆಪ್ಟ್ ಏನು? ಇವರು ನಿದ್ದೆ ಮಾಡುವ